ನಾಗೇಶ್ವರಿ ನಮಸ್ಕಾರ. ನಮಸ್ಕಾರ. ಕೃಷಿಯಲ್ಲಿ ಒಳಸರಿಗಳ ಬಗ್ಗೆ ನಾವು ಯೋಚನೆ ಮಾಡುವಾಗ ಬರೀ ಪೋಷಕಾಂಶಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ. ಅದಕ್ಕಿಂತಲೂ ಪ್ರಮುಖವಾಗಿ ಯೋಚನೆ ಮಾಡಬೇಕಾಗಿರಬೇಕಾದಂಥದ್ದು ಬೆಳೆಗಳಿಗೆ ಕೊಡುವಂತಹ ನೀರಾವರಿ ವ್ಯವಸ್ಥೆಯ ಬಗ್ಗೆ. ನೀರು ಹಿತಮಿತವಾಗಿರಬೇಕು ಅಂತ ಹೇಳ್ತೀವಿ. ಬೇರೆ ಬೇರೆ ವಿಧಾನದಲ್ಲಿ ನಾವು ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಿದೆ. ಹನಿ ನೀರಾವರಿ ಆಗ್ಬೋದು ಅಥವಾ ಸ್ಪ್ರಿಂಕ್ಲರ್ ನೀರಾವರಿ ಆಗ್ಬೋದು. ನೀರಿನ ಮಿತ ಬಳಕೆಯ ದೃಷ್ಟಿಯಿಂದ ನೋಡಿದರೆ ಯಾವುದು ಸೂಕ್ತ, ಯಾಕೆ? ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಟ್ರೆಡಿಷನಲ್ ನೀರಾವರಿ ಇದರಲ್ಲಿ ಫ್ಲಡ್ಡಿಂಗ್ ಮಾಡ್ತಾಯಿದ್ರು. ಅದೀಗ ರೂಲ್ಡ್ ಔಟ್, ಅದೀಗ ಯಾರು ಬಳಕೆ ಮಾಡ್ತಾ ಇಲ್ಲ. ಇದರ ನೆಕ್ಸ್ಟ್ ಏನು ಬಂತು ಅಂತಂದರೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಬಂತು, ತುಂತುರು ನೀರಾವರಿ. ಈಗ ಏನಾಗ್ತಾಯಿದೆ, ಈಗ ಎಲ್ರಿಗೂ ಗೊತ್ತಿದೆ ಅಂತರ್ಜಲ ಕುಸಿತ ಇದೆ, ಅಂತರ್ಜಲ ಮಟ್ಟ ತುಂಬ ಕೆಳಗೆ ಹೋಗಿದೆ, ಮತ್ತು ಕೃಷಿ ಜಾಸ್ತಿ ಆಗ್ತಾ ಇದೆ, ಕೃಷಿ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ. ಮೊದಲು 50 ಎಕರೆ ಇದ್ದ ಒಂದು ಪಂಚಾಯತಲ್ಲಿ 50 ಎಕರೆ ಅಡಿಕೆ ಕೃಷಿ ಇದ್ದಿದ್ರೆ ಈಗ ಅದು 150 ಎಕರೆಗೆ ಹೋಗಿದೆ. ಈಗ ತಾಲೂಕಿನಲ್ಲಿ ನಿಮಗೆ ಒಂದು 200 ಹೆಕ್ಟೇರ್ 300 ಹೆಕ್ಟೇರ್ ಜಮೀನಿದ್ರೆ ಈಗ ಅಡಿಕೆ, ಎಸ್ಪೆಷಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ 200 ಎಕರೆ 300 ಎಕರೆ ಇದ್ದರೆ ಈಗ ಅದು 1000 ಎಕರೆ ಹೆಕ್ಟೇರ್ಗಳವರೆಗೆ ಹೋಗಿದೆ. ಈಗ ಏನಾಗ್ತಾ ಇದೆ, ಇಷ್ಟು ಕೃಷಿ ಡೆವಲಪ್ ಆದ ನಂತರ ನಾವು ನೀರನ್ನು ಇದು ಮಿತವಾಗಿ ಬಳಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ನೀರಿನ ಕೊರತೆ ಖಂಡಿತ ಉಂಟು. ಮೊದಲು 50 ಅಡಿ 100 ಅಡಿ ಆಳದಲ್ಲಿ ಸಿಗ್ತಿದ್ದ ನೀರು ಈಗ ಏನಾಗಿದೆ ಅಂತಂದರೆ 300 ಅಡಿ 400 ಅಡಿ ದಾಟಿ ಈಗ ಬೆಳ್ತಂಗಡಿಯ ಸ್ಥಿತಿ ಏನಾಗಿದೆ ಅಂದರೆ 700 ಅಡಿಯವರೆಗೆ ಜಲಮಟ್ಟ ಕುಸಿದಿದೆ. ಬೋರ್ವೆಲ್ಗಳೆಲ್ಲ ಯಾರು ತೋಡಿದ್ರು 700 ಅಡಿ 700 ಅಡಿ 700 ಅಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಅಂಥ ಸಮಯದಲ್ಲಿ ನಾವು ನೀರನ್ನು ಮಿತವಾಗಿ ಬಹಳ ಜಾಗರೂಕತೆಯಿಂದ ಬಳಸುವಂಥದ್ದು ಅನಿವಾರ್ಯ ಆಗಿದೆ. ಈಗ ಇಂತಹ ಪರಿಸ್ಥಿತಿಯಲ್ಲಿ ಈಗ ಡ್ರಿಪ್ ಇರಿಗೇಷನ್ ಸಿಸ್ಟಮ್ಸ್ ಅಂತ ಹೇಳ್ತೇವೆ, ಹನಿ ನೀರಾವರಿ ಪದ್ಧತಿ. ಹನಿ ನೀರಾವರಿ ಪದ್ಧತಿಯಲ್ಲಿ ಏನು ಮಾಡ್ತೇವೆ, ನಾವು ಒಂದು ಗಿಡಕ್ಕೆ ಎಷ್ಟು ನೀರು ಬೇಕು ಅಂತ ಲೆಕ್ಕ ಹಾಕಿಕೊಂಡು ಅಷ್ಟೇ ನೀರನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಅದರಲ್ಲಿ ಈಗ ಮೊದಲು ಏನಾಗಿತ್ತು, ಈಗ ಮೈಕ್ರೋ ಟ್ಯೂಬ್ಸ್, ಈಗ ಡ್ರಿಪ್ ಇರಿಗೇಷನ್ನಲ್ಲಿ ಮೈಕ್ರೋ ಟ್ಯೂಬ್ಸ್ ಅಂತ ಬಂತು. ಮೈಕ್ರೋ ಟ್ಯೂಬ್ಸ್ ಬಂದ ಮೇಲೆ ಸ್ಪ್ರೇ ಜೆಟ್ಸ್ ಅಂತ ಬಂತು. ಅದರ ಬಳಕೆಯನ್ನು ಏನಾಗ್ತದೆ ಅಂದರೆ ಅನ್ಕಂಟ್ರೋಲ್ಡ್ ನೀರು. ಈಗ ಒಂದು ಗುಡ್ಡೆಯಲ್ಲಿ ನೀವೊಂದು ಗಿಡ ನಟ್ರಿ ಅಂತ ಇಟ್ಕೊಳ್ಳಿ, ಮೇಲೆ ಗುಡ್ಡೆಯ ತುದಿಯಲ್ಲಿ ಈ 30 ಲೀಟ್ರ್ ನೀರು ಹೋಗೋದಿದ್ರೆ ಕೆಳಗೆ 50 ಲೀಟ್ರ್ ನೀರು ಹೋಗುವಂಥ ಪರಿಸ್ಥಿತಿ. ಇನ್ನೂ ಅಡ್ವಾನ್ಸ್ ಆಗಿ ಏನಾಗಿದೆ ಅಂದರೆ ಪ್ರೆಷರ್ ಕಾಂಪನ್ಸೇಟೆಡ್ ಡ್ರಿಪ್ಪರ್ಸ್ ಅಂತ ಬರ್ತಾ ಇದೆ. ಒಂದು ಗಿಡಕ್ಕೆ ಎಷ್ಟು ಬೇಕು ಅದು ಅನ್ಡ್ಯುಲೇಟೆಡ್ ಟೆರೇನ್ ಅಂತ ಹೇಳ್ತಾರೆ, ಗುಡ್ಡಗಾಡು ಜಾಗದಲ್ಲಿ ಕೂಡ ಈಕ್ವಲ್ ಆಗಿ ಗುಡ್ಡದ ತುದಿಯಲ್ಲಿ ಕೂಡ 4 ಲೀಟ್ರು, ಗುಡ್ಡದ ಬುಡದಲ್ಲಿ ಕೂಡ 4 ಲೀಟ್ರ್ ಹೋಗುವಂಥ ವ್ಯವಸ್ಥೆ ಕೂಡ ಈಗ ಡ್ರಿಪ್ ಇರಿಗೇಷನಲ್ಲಿದೆ. ಈಗ ಸಾಧ್ಯ ಆದಷ್ಟು ಜನಗಳು ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಒಂದು ಗಿಡಕ್ಕೆ ಎಷ್ಟು ಬೇಕು, ಒಂದು ಅಡಿಕೆ ಗಿಡ ಆದರೆ ದಿನಕ್ಕೆ ಒಂದು 8ರಿಂದ 16 ಲೀಟ್ರ್ ನೀರು ಬೇಕಾಗ್ತದೆ. ಮರಕ್ಕಾದರೆ ಒಂದು 16ರಿಂದ 30 ಲೀಟ್ರ್ ನೀರು ಬೇಕಾಗ್ತದೆ. ಅದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಹಾಕಿದರೆ ನೀರಿನ ಮಿತ ಬಳಕೆಯೂ ಆಗುವುದಲ್ಲದೆ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಪ್ರತಿದಿನ ಕೊಡುವಂಥದ್ದು ಮಾಡಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನೀರು ಆವಿಯಾಗೋದು ಕೂಡ ಕಡಿಮೆ ಮಾಡಬಹುದು. ಖಂಡಿತ ನೀರು ಆವಿಯಾಗುವಂಥದ್ದು ಕಡಿಮೆ ಮಾಡ್ಬೋದು. ಈಗ ಸ್ಪ್ರಿಂಕ್ಲರ್ ಇದು ಇರಿಗೇಷನ್ ಸಿಸ್ಟಮ್ಸ್ ಅದು ನಿಜವಾಗ್ಲೂ ಒಂದು ಒಳ್ಳೆ ಅಡಿಕೆ ಕೃಷಿಗಳಿಗೆ ಸ್ಪ್ರಿಂಕ್ಲರ್ ಉತ್ತಮವಾದ ಕೃಷಿ ನೀರಾವರಿ ಪದ್ಧತಿಯೇ. ಆದರೆ ಏನಾಗ್ತದೆ ಅಂತಂದರೆ ನೀರು ಆವಿಯಾಗೋದು ಜಾಸ್ತಿ ಆಗ್ತದೆ, ಮತ್ತು ನೀರಿನ ಪ್ರಮಾಣ ಏನಿದೆ ಅದರಲ್ಲಿ ಕಳೆಗಳು ಜಾಸ್ತಿ ನೀರು ಕುಡಿದುಕೊಂಡು ಹೋಗ್ತದೆ. ಈ ಗಿಡಗಳಿಗೆ ನಿಮ್ಮ ಮೂಲ ಬೆಳೆ ಏನಿದೆ ಅಡಿಕೆ, ಅದಕ್ಕೆ ಸಿಗುವಂಥ ನೀರಿನ ಪ್ರಮಾಣ ಕಮ್ಮಿ ಆಗ್ತದೆ. ಸ್ಪ್ರಿಂಕ್ಲರ್ನಲ್ಲಿ ನೀವು ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ಗಿಡದ ಬುಡಕ್ಕೆ ನೀರು ಬೀಳೋದ್ರಿಂದ ಅಲ್ಲಿಯ ಕಳೆ ಇದರ ಏನು ಅಡಿಕೆ ಗಿಡದ ಸುತ್ತಮುತ್ತಲೂ ಬೆಳೆಯುವ ಕಳೆಯ ಅಂಶ ಕಮ್ಮಿಯಾಗಿ ನೀರು ಸದ್ಬಳಕೆ ಆಗ್ತದೆ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಈಗ ಇತ್ತೀಚೆಗೆ ಈ ಸಬ್ಸರ್ಫೇಸ್ ಇರಿಗೇಷನ್ ಎನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ನಾವು ಹೇಳ್ತಾ ಇದ್ದೀವಿ. ಅಂದರೆ ಮಣ್ಣಿನ ಮೇಲ್ಪದರದಿಂದ ಸ್ವಲ್ಪ ಕೆಳಗಡೆಗೆ ಅಥವಾ ಬೇರು ವಲಯಕ್ಕೆ ನೀರನ್ನು ಕೊಡುವಂತಹದ್ದು, ಇದರ ಒಂದು ಪ್ರಾಮುಖ್ಯತೆ ಬಗ್ಗೆ ಹೇಳಿ. ಸಬ್ಸರ್ಫೇಸ್ ಆ್ಯಕ್ಚುಲಿ ಇದೊಂದು ಖಂಡಿತ ಉತ್ತಮವಾದ ನೀರಾವರಿ ಪದ್ಧತಿಯೇ. ಆದರೆ ನಮಗೆ ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಾವು ಒಂದು ಅಡಿಕೆ ಗಿಡ ಅಂತಂದರೆ ಅದನ್ನು ಬುಡ ಬಿಡಿಸಿ ಅದಕ್ಕೆ ಗೊಬ್ಬರ ಹಾಕುವಂಥ ಸಿಸ್ಟಮ್ ಎಲ್ಲ ಮಾಡಬೇಕಾದ್ರೆ ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ತೊಂದರೆ ಕೊಡ್ತಾ ಇದೆಯೋ ಅಂತ ಹೇಳುವಂಥದ್ದು ಒಂದು ನನ್ನ ಅನಿಸಿಕೆ. ನಮಗೆ ಸಬ್ಸರ್ಫೇಸ್ ಇರಿಗೇಷನ್ ಸಿಸ್ಟಮ್ ಮಾಡಿದರೆ ಖಂಡಿತ ನೀರಿನ ಉಳಿಕೆ ಇನ್ನೂ ಜಾಸ್ತಿ ಆಗ್ಬೋದು. ಆದರೆ ಅದರಲ್ಲಿ ದೊಡ್ಡ ನಮಗೆ ಬರುವ ತೊಂದರೆ ಏನು ಅಂತಂದರೆ, ನಮಗೆ ಈ ಬುಡ ಬಿಡಿಸುವಂಥ ಸಮಯದಲ್ಲಿ ಅದನ್ನೆಲ್ಲ ನಾವು ತೆಗೆದು ಅದನ್ನು ಹಾಕಿ ಮತ್ತೆ ಪೈಪನ್ನು ಹಾಕುವಂಥದ್ದು ಒಂದು ಲೇಬರ್ ಓರಿಯೆಂಟೆಡ್ ಆಗಿರೋದ್ರಿಂದ, ಇಲ್ಲಿ ಎಸ್ಪೆಷಲಿ ದಕ್ಷಿಣ ಕನ್ನಡದಲ್ಲಿ ಲೇಬರ್ ಕಾಸ್ಟ್ ಇನ್ನೂ ತುಂಬ ಹೆಚ್ಚಾಗಿರೋದ್ರಿಂದ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗ್ತದೋ ಇಲ್ವೋ ಅಂತ ನೋಡುವಂಥದ್ದು ಒಂದು
ನನಗೆ ಸಣ್ಣ ಒಂದು ಡೌಟ್ ಬರ್ತದೆ. ಹನಿ ನೀರಾವರಿ ನೀರಿನ ಮಿತ ಬಳಕೆಯ ಜೊತೆಗೆ ರಸಾವರಿಗೂ ಕೂಡ ಅವಕಾಶ ಇದೆ ಅನ್ನುವಂಥದ್ದು, ಈ ಬಗ್ಗೆ ಹೇಳಿ. ಈಗ ಹನಿ ನೀರಾವರಿ ಮಾಡಿದರೆ ದೊಡ್ಡ ಅಡ್ವಾಂಟೇಜ್ ಅದರಲ್ಲಿ ಏನು ಅಂತಂದರೆ, ನಿಮಗೆ ಫರ್ಟಿಗೇಷನ್, ಈಗ ಏನು ಹೇಳಿದ್ರಿ ರಸಾವರಿಗಳನ್ನು ಹೇಳಿದ್ರಿ, ಅದನ್ನು ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಈಗ ನೀವು ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮ್ ಆಗಿರ್ಬೋದು, ಮೈಕ್ರೋ ಟ್ಯೂಬಿಂಗ್ ಸಿಸ್ಟಮ್ ಆಗಿರ್ಬೋದು, 30 ಲೀಟ್ರ್ 40 ಲೀಟ್ರ್ ಹೋಗುವಂಥ ಇದರಲ್ಲಿ ನಿಮಗೆ ಅದರಲ್ಲಿ ನೀರಿನ ಪ್ರಮಾಣ ಕಂಟ್ರೋಲ್ ಇರೋದಿಲ್ಲ. ಒಂದು ಗಿಡಕ್ಕೆ ಇಷ್ಟು ನೀರು ಅಂತ ಹೇಳುವಂಥದ್ದು ಕಂಟ್ರೋಲ್ ಇರೋದಿಲ್ಲ. ಯಾವಾಗ ನೀವು ಕಂಟ್ರೋಲ್ಡ್ ಇರಿಗೇಷನ್ ಸಿಸ್ಟಮ್ ಮಾಡ್ತೀರಾ, ಯಾವಾಗ ಡ್ರಿಪ್ ಇರಿಗೇಷನ್ ಸಿಸ್ಟಮಲ್ಲಿ ನೀವು ಇಷ್ಟೇ ಲೀಟ್ರ್ ನೀರು ಹೋಗಬೇಕು ಅಂತೇಳಿ ಡಿಸೈಡ್ ಮಾಡ್ತೀರಾ, ಗುಡ್ಡಗಾಡು ಪ್ರದೇಶಗಳಲ್ಲಿ ಕೂಡ ಎತ್ತರ ಪ್ರದೇಶದಲ್ಲಿ 4 ಲೀಟ್ರ್ ಹೋಗ್ತದೆ, ಎತ್ತರ ಪ್ರದೇಶದಲ್ಲಿ 8 ಲೀಟ್ರ್ ಹೋಗ್ತದೆ, ಕೆಳಗಿನ ಜಾಗದಲ್ಲಿ 8 ಲೀಟ್ರ್ ಹೋಗುತ್ತೆ ಅಂತ ಹೇಳುವ ಸಮಯದಲ್ಲಿ ನಿಮಗೆ ಫರ್ಟಿಗೇಷನ್ ಮಾಡಲಿಕ್ಕೆ ತುಂಬ ಸುಲಭ ಆಗ್ತದೆ. ಈಗ ಏನಿದೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಇರೋದು ಎಲ್ಲವೂ ದ್ರವ ರೂಪದಲ್ಲಿ ಸಿಗ್ತಾ ಇದೆ. ಇಲ್ಲಾಂದರೆ ಕೆಲವೊಂದು ಘನ ರೂಪದಲ್ಲಿ ಸಿಕ್ಕಿದ್ರು ಅದನ್ನು ಡೈಲ್ಯೂಟ್ ಮಾಡಿ ದ್ರವ ರೂಪದಲ್ಲಿ ಕೊಡುವಂಥ ಟೆಕ್ನಾಲಜಿ ಕೂಡ ಬಂದಿದೆ ಈಗ ಅದನ್ನು ನೀವು ಡ್ರಿಪ್ ಇರಿಗೇಷನ್ ಮೂಲಕ ಕೊಡೋದ್ರಿಂದ ನಿಮಗೆ ಸರಿಯಾದ ಅಳತೆಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಎಲ್ಲ ಗಿಡಗಳಿಗೂ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳು ಸಿಗುವ ಹಾಗೆ ಮಾಡ್ಬೋದು. ಇನ್ನೊಂದು, ನಿಮಗೆ ಒಂದು ಗಿಡಕ್ಕೆ ಎಷ್ಟು ಅಗತ್ಯ ಇದೆ ಅದನ್ನು ನೀವು ನಿಮ್ಮ ಈ ಸಾಯಿಲ್ ಟೆಸ್ಟ್ಗಳು, ಮಣ್ಣು ಪರೀಕ್ಷೆಗಳು, ಈ ಥರ ಬೇರೆ ಬೇರೆ ಪ್ರಾಕ್ಟೀಸ್ಗಳಿಂದ ನಿಮಗೆ ಗೊತ್ತಿರ್ತದೆ. ಅಥವಾ ನಿಮಗೆ ಗಿಡ ಕೊಟ್ಟವರು, ಸಸ್ಯ ಕೊಟ್ಟವರು ಹೇಳಿರ್ತಾರೆ ಇದಕ್ಕೆ ಇಷ್ಟು ಪ್ರಮಾಣದಲ್ಲಿ ಇದು ಬೇಕು, ಮೈಕ್ರೋನ್ಯೂಟ್ರಿಯನ್ಸ್ ಬೇಕು, ಇಷ್ಟು ಪ್ರಮಾಣದಲ್ಲಿ ಮ್ಯಾಕ್ರೋನ್ಯೂಟ್ರಿಯನ್ಸ್ ಬೇಕು. ಅದನ್ನೆಲ್ಲ ನೀವು ಕರೆಕ್ಟಾಗಿ ಅಳತೆ ಮಾಡಿ ನೀವು ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಈಗ ಹನಿ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸುವಂಥ ಒಂದು ಸಂದರ್ಭದಲ್ಲಿ ಒತ್ತಡದ ನಿರ್ವಹಣೆ ಮಾಡುವಂತಹದ್ದು ಜೊತೆಗೆ ನೀರಿನ ಒಂದು ಗುಣಮಟ್ಟವನ್ನು ಕೂಡ ಕಾಪಾಡುವಂತಹದ್ದು ಬಹಳಷ್ಟು ಮುಖ್ಯ ಅಂತ ಹೇಳ್ತೀವಿ. ಫಿಲ್ಟರ್ನ ಒಂದು ಬಳಕೆಯ ಬಗ್ಗೆ ಹೇಳಿ. ಈಗ ಹನಿ ನೀರಾವರಿ ಪದ್ಧತಿ ಅಂದರೆ ಡ್ರಿಪ್ ಇರಿಗೇಷನ್ ಸಿಸ್ಟಮಲ್ಲಿ ಫಿಲ್ಟರ್ ಬಳಕೆ ತುಂಬ ಅನಿವಾರ್ಯ ಹಾಗೂ ತುಂಬ ಪ್ರಾಮುಖ್ಯತೆ ಅಗತ್ಯ. ಈಗ ನಿಮಗೆ ಗೊತ್ತಿರ್ಬೋದು, ಈ ಬಾವಿ, ಕೆರೆ, ನದಿ ನೀರಿನಲ್ಲಿ ಬೋರ್ವೆಲ್, ನಮ್ಮ ಟ್ರೆಡಿಷನಲ್ ಸಿಸ್ಟಮಲ್ಲಿ ಬಾವಿ, ಕೆರೆ ನೀರಿನ ಇದರಲ್ಲಿ ಕೆಸರಿನ ಅಂಶ ಜಾಸ್ತಿ ಇರ್ತದೆ. ಹಾಗೆ ಬೋರ್ವೆಲ್ನಲ್ಲಿ ಸಿಲ್ಟ್ಸ್ ಅಂತ ಹೇಳ್ತಾರೆ, ನಾವೇನು ಹೇಳ್ತೇವೆ ಅದಕ್ಕೆ ಹೊಯ್ಗೆ ರೂಪದ ಸಣ್ಣ ಸಣ್ಣ ಕಣಗಳು ಬರ್ತಾ ಇರ್ತವೆ. ಈಗ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಾದ್ರೆ ನೀವು ಖಂಡಿತ ಫಿಲ್ಟರ್ಸ್ಗಳನ್ನು ಹಾಕಲೇಬೇಕಾಗ್ತದೆ. ಫಿಲ್ಟರ್ಗಳ ಬಗ್ಗೆ ಮಾತಾಡೋದಿದ್ರೆ ಫಿಲ್ಟರ್ನಲ್ಲಿ 3 ವಿಧದ ಫಿಲ್ಟರ್ ಬರ್ತದೆ. ಒಂದು ಸ್ಯಾಂಡ್ ಫಿಲ್ಟರ್ ಬರ್ತದೆ, ಮತ್ತೊಂದು ಸ್ಕ್ರೀನ್ ಫಿಲ್ಟರ್ ಅಂತ ಬರ್ತದೆ, ಮತ್ತೊಂದು ಡಿಸ್ಕ್ ಫಿಲ್ಟರ್ ಅಂತ ಬರ್ತದೆ. ಈ ಸ್ಯಾಂಡ್ ಫಿಲ್ಟರ್ ಹಾಕಿದರೆ ಈ ನಮ್ಮ ಡ್ರಿಪ್ ಇರಿಗೇಷನ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಸ್ಯಾಂಡ್ ಫಿಲ್ಟರ್ಸ್ ಅಂದರೆ ಸುಮಾರು ಒಂದು 2 ಫೀಟ್ ಅಗಲ ಹಾಗೂ ಒಂದು 4-5 ಫೀಟು ಉದ್ದದ ಒಂದು ಡ್ರಮ್ ಥರ ಸಿಲಿಂಡರ್ ಟೈಪಲ್ಲಿ ಒಂದು ಫಿಲ್ಟರ್ ಬರ್ತದೆ. ಅದರೊಳಗೆ ನಾವು ಮರಳು ಹಾಕಿರ್ತೀವಿ, ಅದರೊಳಗಡೆ ಬೇರೆ ಬೇರೆ ಫಿಲ್ಟ್ರೇಷನ್ ಟೆಕ್ನಾಲಜೀಸ್ ಇರ್ತದೆ. ನೀರು ಇದರ ಮೂಲಕ ಪಾಸ್ ಆಗೋದ್ರಿಂದ ಯಾವುದೇ ಕಣಗಳಾಗಲಿ, ಹೊಯ್ಗೆ ಹುಡಿಗಳಾಗಲಿ, ಅಥವಾ ದೊಡ್ಡ ದೊಡ್ಡ ಮಣ್ಣಿನ ಹುಡಿಗಳಾಗಲಿ ನಿಮ್ಮ ಡ್ರಿಪ್ ಸಿಸ್ಟಮ್ನಲ್ಲಿ ಪಾಸ್ ಆಗೋದಿಲ್ಲ. ಆಗ ನಿಮ್ಮ ಡ್ರಿಪ್ಪರ್ಸ್ ಸೇಫಾಗಿ ಕೆಲಸ ಮಾಡ್ತದೆ. ಇದು ಹಲವಾರು ವರ್ಷಗಳು ಕೂಡ ನಿರಂತರವಾಗಿ ಕೆಲಸ ಮಾಡಲಿಕ್ಕೆ ಸುಲಭ ಆಗ್ತದೆ. ಈಗ ಮೊದಲೆಲ್ಲ ನಾವೇನು ಮಾಡ್ತಿದ್ದೆವು, ಟ್ರೆಡಿಷನಲ್ ಸಿಸ್ಟಮಲ್ಲಿ ಜಸ್ಟ್ ಡ್ರಿಪ್ ಪೈಪ್ ಹಾಕಿ ಅದಕ್ಕೆ ಮೇನ್ ಲೈನು, ಸಬ್ ಮೇನ್ಸ್ ಎಲ್ಲ ಕನೆಕ್ಟ್ ಮಾಡಿ ಬಿಡ್ತಿದ್ದೇವೆ. ಈಗ ಏನಾಗ್ತಾ ಇದೆ ಅಂದರೆ, ನೀವು ಫಿಲ್ಟರ್ ಹಾಕಿರೋದ್ರಿಂದ ನಿಮಗೆ ಅದು ಅಷ್ಟು ಯಾವುದು ಈ ಕಣಗಳು ಮತ್ತು ಹೊಯ್ಗೆ ಕೆಸರುಗಳು ತಡೆಯೋದ್ರಿಂದ ನಿಮ್ಮ ಡ್ರಿಪ್ ಸಿಸ್ಟಮ್ ತುಂಬ ವರ್ಷ, ಅಂದರೆ 8ರಿಂದ 15 ವರ್ಷದವರೆಗೂ ನಡೀತದೆ. ಇನ್ನೊಂದು ವಿಚಾರ, ಡ್ರಿಪ್ಪರ್ಗಳಲ್ಲಿ ಅಥವಾ ಈ ಪೈಪ್ಗಳಲ್ಲಿ ಪಾಚಿ ಕಟ್ಟಿಕೊಳ್ಳುವಂತಹದ್ದು, ಇದರ ಒಂದು ನಿರ್ವಹಣೆ ಹೇಗೆ? ಇದು ಕಾಮನ್ ಆಗಿ ನಮ್ಮ ಈ ಕಡೆ ಎಲ್ಲ ಜಾಸ್ತಿ ಇದೆ, ದಕ್ಷಿಣ ಕನ್ನಡದಲ್ಲೆಲ್ಲ ಪಾಚಿ ಕಟ್ಟಿಕೊಳ್ಳೋದೆಲ್ಲ ಜಾಸ್ತಿ ಇದೆ. ಅದಕ್ಕೆ ನಾವು ಆ್ಯಸಿಡನ್ನು ಬಳಕೆ ಮಾಡ್ತೇವೆ. ಈ ಪ್ರತಿ ವರ್ಷ ನೀವು ಬಳಕೆ ಮಾಡಿದ ನಂತರ ಅದನ್ನು ಡ್ರಿಪ್ ಪೈಪ್ಗಳನ್ನು ಸುತ್ತಿ ಎಲ್ಲ ಒಂದು ಮರಕ್ಕೆ ಕಟ್ಟಿಡೋದೆಲ್ಲ ಒಂದು ವ್ಯವಸ್ಥೆ ಇರ್ತದೆ. ಅದು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನೀವು ಯಾವಾಗ ನೀರಾವರಿ ವ್ಯವಸ್ಥೆಯನ್ನು ಪುನಃ ಶುರು ಮಾಡ್ತೀರಾ ಅಷ್ಟೊತ್ತಿಗೆ ಅದರ ಮೊದಲು ನೀವು ಈ ಆ್ಯಸಿಡನ್ನು ನೀರಿನ ಮೂಲಕ ಹಾಯಿಸಿದರೆ ಅದು ಪಾಚಿಗಳೆಲ್ಲ ಸತ್ತೋಗ್ತವೆ, ಪಾಚಿಗಳೆಲ್ಲ ಒಣಗೋಗ್ತವೆ. ಆಮೇಲೆ ನೀವು ನಿಮ್ಮ ಇರಿಗೇಷನನ್ನು ಮುಂದುವರಿಸ್ಬೋದು, ಯಾವುದೇ ತೊಂದರೆಗಳು ಬರುವುದಿಲ್ಲ. ಆದರೆ ಆ್ಯಸಿಡ್ ವಾಶ್ ಮಾಡದೆ ನೀವು ಡ್ರಿಪ್ ಇರಿಗೇಷನನ್ನು ಮುಂದಿನ ವರ್ಷ ಕಂಟಿನ್ಯೂ ಮಾಡ್ತೀರಾ ಅಂತ ಅಂದರೆ ಅದು ಸ್ವಲ್ಪ ನಿಮಗೆ ಖಂಡಿತ ತೊಂದರೆ ಕೊಡ್ಬೋದು. ಅದನ್ನು ನೀವು ಮಾಡೋದು ತುಂಬ ಉತ್ತಮ. ಆ್ಯಸಿಡ್ ವಾಶ್ ಮಾಡಿನೇ ಬಳಕೆ ಮಾಡೋದು ಉತ್ತಮ ಪ್ರತಿ ವರ್ಷ. ಈ ಕಾಡು ಪ್ರಾಣಿಗಳ ಹಾವಳಿಯಿಂದ ಇವುಗಳನ್ನು ರಕ್ಷಣೆ ಮಾಡುವಂಥದ್ದು ಇನ್ನೊಂದು ಸವಾಲು. ಖಂಡಿತ ಅದಕ್ಕೆ ಬೇಕಾದ ಪ್ರಿಕಾಷನ್ಸ್ ಆಗಿರ್ಬೋದು, ಅದಕ್ಕೆ ಬೇಕಾದ ಬೇಲಿಗಳು, ಈಗ ಸೋಲಾರ್ ಫೆನ್ಸಿಂಗ್ ಆಗಿರ್ಬೋದು,
ಎಲೆಕ್ಟ್ರಿಕಲ್ ಫೆನ್ಸಿಂಗ್ ಆಗಿರ್ಬೋದು ಅಥವಾ ಮ್ಯಾನ್ಯಲ್ ಫೆನ್ಸಿಂಗು. ಈಗ ಕೆಲವರೆಲ್ಲ ಶೇಡ್ ನೆಟ್ ಮಾಡ್ತಾರೆ. ಆ ಥರಗಳೆಲ್ಲ ಫೆನ್ಸಿಂಗ್ಗಳು ಮಾಡೋದು ಖಂಡಿತ ಅಗತ್ಯ ಇದೆ. ಯಾಕಂದರೆ ಕಾಡು ಪ್ರಾಣಿಗಳ ಹಾವಳಿ ಡ್ರಿಪ್ ಇರಿಗೇಷನ್ ಸಿಸ್ಟಮಿಗೆ ಸ್ವಲ್ಪ ಜಾಸ್ತಿ ತೊಂದರೆ ಆಗ್ತದೆ. ಖಂಡಿತ ಹಂದಿಗಳ ಇರ್ಬೋದು, ಕಾಟಿ ಅಂತ ಹೇಳ್ತೇವೆ, ಜಿಂಕೆಗಳಿರ್ಬೋದು, ಅದೆಲ್ಲ ಬಂದು ತೊಂದರೆ ಕೊಡ್ತಾ ಇರ್ತದೆ. ಅದಕ್ಕೆ ನೀವು ಅದನ್ನು ಒಂದು ಒಳ್ಳೆಯ ರೀತಿಯ ಫೆನ್ಸಿಂಗ್ ಮಾಡಿ ಅದನ್ನು ಖಂಡಿತ ನೀವು ಇದು ಏನು ಸೇಫಾಗಿ ಇಟ್ಕೊಳ್ಳೋದು ನಮ್ಮ ಖಂಡಿತ ದೊಡ್ಡ ಸವಾಲೇ, ಅಗತ್ಯವೇ. ಈಗ ಬೇರೆ ಬೇರೆ ಬೆಳೆಗಳ ಒಂದು ನೀರಿನ ಬೇಡಿಕೆಯೂ ಕೂಡ ಸಾಕಷ್ಟು ವ್ಯತ್ಯಾಸ ಇರುವುದನ್ನು ನೋಡ್ತೀವಿ. ಅಡಿಕೆಗೆ ಬೇರೆ ಇರ್ತದೆ, ತೆಂಗಿಗೆ ಬೇರೆ ಇರ್ತದೆ, ಕಾಳು ಮೆಣಸು ಅಥವಾ ಕೊಕ್ಕೋ ಆಗ್ಬೋದು, ಬಾಳೆ ಆಗ್ಬೋದು, ಎಲ್ಲವನ್ನೂ ಕೂಡ ಮಿಶ್ರ ಬೆಳೆಯನ್ನು ಬೆಳೆದಂತಹ ಸಂದರ್ಭದಲ್ಲಿ ನೀರಿನ ಬೇಡಿಕೆಗೆ ಅನುಗುಣವಾಗಿ ಡ್ರಿಪ್ಪರ್ನ ಅಡ್ಜಸ್ಟ್ ಮಾಡೋದು ಹೇಗೆ? ಅದರಲ್ಲಿ ಎರಡು ರೀತಿಯಲ್ಲಿ ಮಾಡ್ಬೋದು. ನೀವು ಮಿಶ್ರ ಬೆಳೆ ಅಂದರೆ ಮಿಶ್ರ ಬೆಳೆಗೆ ಸಪ್ರೇಟಾಗಿ ಒಂದು ಪೈಪ್ಲೈನ್ ಮಾಡ್ಬೋದು. ನಿಮ್ಮ ಮುಖ್ಯ ಬೆಳೆಯಾದ ಅಡಿಕೆಗೆ ಬೇರೆ ಆದ ಒಂದು ಪೈಪ್ಲೈನನ್ನು ಮಾಡಿ ಅದನ್ನು ಒಂದು ರೀತಿಯಲ್ಲಿ ಮ್ಯಾನೇಜ್ ಮಾಡ್ಬೋದು. ಇನ್ನೊಂದು ರೀತಿಯಲ್ಲಿ ಹೇಗೆ ಮ್ಯಾನೇಜ್ ಮಾಡ್ಬೋದು ನೋಡಿ, ಒಂದು ಅಡಿಕೆ ಗಿಡಕ್ಕೆ ನಾನು ಆವಾಗ ಹೇಳಿದಂಗೆ 8 ರಿಂದ 16 ಲೀಟ್ರು ನಿಮ್ಮ ಮಣ್ಣಿನ ಇದರ ಮೇಲೆ ಡಿಪೆಂಡ್ ಆಗಿ 8 ರಿಂದ 16 ಲೀಟ್ರ್ ನೀರು ಬೇಕಾಗ್ತದೆ. ಅದೇ ನಿಮ್ಮ ಕಾಳು ಮೆಣಸು ಅಥವಾ ಮಿಶ್ರ ಬೆಳೆಗೆ ಬಂದರೆ ಕಾಳು ಮೆಣಸು, ತೆಂಗಿಗೆ ನಿಮಗೆ 25 ಲೀಟ್ರು 30 ಲೀಟ್ರ್ ಬೇಕಾಗ್ಬೋದು. ಆವಾಗ ಏನು ಮಾಡಬೇಕು ಅಂದರೆ, ನೀವು ಆ ಡ್ರಿಪ್ಪರ್ನಲ್ಲಿ ಬೇರೆ ಬೇರೆ ವಿಧದ ಡ್ರಿಪ್ಪರ್ಗಳು ಬರ್ತದೆ. 4 ಲೀಟ್ರ್ ಡಿಸ್ಚಾರ್ಜ್ ಇರುವಂಥದ್ದು, 2 ಲೀಟ್ರ್ ಡಿಸ್ಚಾರ್ಜ್ ಇರುವಂಥದ್ದು, 8 ಲೀಟ್ರ್ ಡಿಸ್ಚಾರ್ಜ್ ಇರುವಂಥದ್ದು, 16, 30 ಲೀಟ್ರು, ಆ ಥರ ಡ್ರಿಪ್ಪರ್ಸ್ ಬರ್ತದೆ. ನೀವು ಯಾವುದಕ್ಕೆ ಎಷ್ಟು ಬೇಕು ಅಂತ ಹೇಳುವಂಥದ್ದು ನಿಮಗೆ ಮೊದಲೇ ಗೊತ್ತಿದ್ದರೆ ಅದಕ್ಕೆ ಅನುಗುಣವಾಗಿ ಅದಕ್ಕೆ ಸರಿಯಾದ ಡ್ರಿಪ್ಪರ್ಗಳನ್ನು ಅಳವಡಿಸಿ ನೀವು ಅದನ್ನು ಮ್ಯಾನೇಜ್ ಮಾಡ್ಬೋದು. ಈಗ ಪ್ರಧಾನ ಒಂದು ಪೈಪ್ಲೈನ್ ಆಗ್ಬೋದು ಅಥವಾ ಸೆಕೆಂಡರಿ ಅಂತ ಆಗ್ಬೋದು, ಇವುಗಳನ್ನೆಲ್ಲ ಮಣ್ಣಿನ ಭೂಗತವಾಗಿ ಮಾಡಬೇಕು ಅಥವಾ ಮಣ್ಣಿನ ಮೇಲ್ಪದರಲ್ಲಿ ಇಡಬಹುದು? ಅದನ್ನು ಭೂಗತ ಮಾಡಿದರೆ ತುಂಬ ಉತ್ತಮ, ಮಣ್ಣಿನ ಒಳಗೆ ಇದ್ರೆ ಉತ್ತಮ. ಎರಡು ರೀತಿಯಲ್ಲಿ ಅಡ್ವಾಂಟೇಜ್. ಒಂದು ಈಗಿನ ಟೆಂಪರೇಚರ್ನಲ್ಲಿ PVC ಮೆಟೀರಿಯಲ್ಸು ಬಾಳ್ವಿಕೆ ತುಂಬ ಕಮ್ಮಿ ಆಗ್ತಾ ಹೋಗ್ತದೆ. ಈಗ ನಾವು ಮಣ್ಣಿನ ಮೇಲೆ ಇಟ್ಟರೆ ISI ಪೈಪ್ಗಳು, ISI ಮಾರ್ಕ್ ಇರುವ ಪೈಪ್ಗಳಿದ್ದರೆ ನಿಮಗೆ ಹೆಚ್ಚು ಕಮ್ಮಿ ಒಂದು 8 ರಿಂದ 10 ವರ್ಷ ನಿಲ್ಬೋದು. ಮತ್ತು ಅದು ಹಾರ್ಡಾಗಿ ಹೊಡಿಲಿಕ್ಕೆ ಶುರು ಆಗ್ತದೆ. ಎರಡನೇ ಕಾರಣ ಏನು ಅಂತಂದರೆ, ನಿಮ್ಮ ಈ ಡ್ರಿಪ್ ಪೈಪ್ ಹಾಕ್ಬೇಕಾದ್ರೆ ಅದಕ್ಕೆ ನಾವೊಂದು ಕನೆಕ್ಟ್ ಮಾಡ್ತೇವೆ. PVC ಪೈಪಿಂದ ಡ್ರಿಪ್ ಪೈಪ್ ಕನೆಕ್ಟ್ ಮಾಡ್ತೇವೆ. ಅಲ್ಲಿ ಎರಡು ರೀತಿಯ ಇದು ಕನೆಕ್ಟರ್ಸ್ ಬರ್ತವೆ. ಒಂದು ವಾಷರ್ ಬರ್ತದೆ, ಇನ್ನೊಂದು ಅದಕ್ಕೆ ಕನೆಕ್ಟರ್ ಅಂತ ಬರ್ತದೆ. ಅಲ್ಲಿಗೆ ಅದಕ್ಕೆ ಬಿಸಿಲು ಬೀಳಬೇಕಾದ್ರೆ ಅದು ಬೇಗ ಹಾರ್ಡಾಗಿ ಬ್ರಿಟಲ್ ಆಗಿ ಒಡೆದು ಹೋಗುವಂಥ ಚಾನ್ಸಸ್ ಇದೆ. ಮತ್ತು ನಿಮ್ಮ ಸಿಸ್ಟಮ್ ಕೊಲಾಪ್ಸ್ ಆಗುವ ಚಾನ್ಸಸ್ ಇದೆ. ಯಾವಾಗಲೂ ನಿಮ್ಮ ಡ್ರಿಪ್ ಸಿಸ್ಟಮಿಗೆ ಹೊರಗಿನ ಮಣ್ಣಾಗಲಿ ಧೂಳಾಗಲಿ ಇದು ಹೋದರೆ ಅದು ನಿಮ್ಮ ಡ್ರಿಪ್ ಸಿಸ್ಟಮೇ ತುಂಬ ಹಾಳಾಗಿ ಹೋಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಅದನ್ನು ಸೇಫ್ ಮಾಡೋಕ್ಕೋಸ್ಕರ, ಅದನ್ನು ಉಳಿಸೋಕ್ಕೋಸ್ಕರ ನೀವು ಮಣ್ಣಿನ ಒಳಗೆ ಹಾಕೋದು ಉತ್ತಮ. ಹಾಗೆ ನಿಮ್ಮ ಡ್ರಿಪ್ ಪೈಪ್ಗಳು ಗಟ್ಟಿಯಾಗಿ ಹಿಡ್ಕೊಂಡಿರೋದಕ್ಕೂ ಅದು ಸಹಾಯ ಮಾಡ್ತದೆ ಮಣ್ಣಿನ ಒಳಗೆ ಹಾಕಿದರೆ. ಈ ಹನಿ ನೀರಾವರಿ ವ್ಯವಸ್ಥೆಯ ಉಪಯೋಗ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ, ವಿಶೇಷವಾಗಿ ಮಳೆಗಾಲದಲ್ಲಿ ಇವುಗಳ ನಿರ್ವಹಣೆ ಹೇಗೆ? ಅದು ನಾನು ಆವಾಗಲೇ ಹೇಳ್ದಂಗೆ, ಮಳೆಗಾಲದಲ್ಲಿ ನೀವು ಖಂಡಿತ ನಿಮ್ಮ ತೋಟಕ್ಕೆ 2-3 ಮಳೆ ಬಿತ್ತು, ಇನ್ನು ಖಂಡಿತ ಮಳೆ ಬರ್ತಾ ಉಂಟು ಅಂತ ಹೇಳೋ ನಿಮಗೆ ಅನಿಸಿದರೆ, ನೀವು ಆ ಪೈಪ್ಗಳನ್ನೆಲ್ಲ ಸುತ್ತಿ ಯಾವುದೇ ಅದರ ಒಂದು ಜಾಗದಲ್ಲಿ ಸೇಫಾಗಿ ಒಂದು ಮರಕ್ಕೆ ಕಟ್ಟಿಡೋದು ಅಥವಾ ಒಂದು ಗೂಟ ಹಾಕಿ ಅದಕ್ಕೆ ಕಟ್ಟಿಡೋದು ಮಾಡಿದರೆ ಅದು ಸೇಫ್ ಆಗಿರ್ತದೆ. ಇರುವೆಗಳು ಹೋಗಿ ಅದರ ಒಳಗಡೆ ಗೂಡು ಕಟ್ಟಿಕೊಳ್ಳುವಂಥದ್ದು ಅಂಥದ್ದೆಲ್ಲ ಏನೂ ತೊಂದರೆ ಆಗೋದಿಲ್ಲ. ಮತ್ತು ಈ ಹುಲ್ಲು ತೆಗಿಬೇಕಾದ್ರೆ, ಕಳೆ ತೆಗಿಬೇಕಾದ್ರೆ ಅದು ತಿರ್ಗಾ ನೀವು ಏನಂತ ಬ್ರಷ್ ಕಟ್ರ್ ಯೂಸ್ ಮಾಡಬೇಕಾದ್ರೆ ಅದು ತುಂಡಾಗುವಂಥದ್ದು ಅಂಥದ್ದೆಲ್ಲ ತೊಂದರೆಗಳು ಇರೋದ್ರಿಂದ ನೀವು ಪ್ರತಿ ವರ್ಷ ಅದನ್ನು ಸುತ್ತಿ ತೆಗೆದು ಇಟ್ಟು ಆಸಿಡ್ ವಾಶ್ ಮಾಡಿ ವಾಪಸ್ ಬಳಸೋದು ತುಂಬ ಉತ್ತಮ. ಅದು ಮಾಡಿದರೆ ನಿಮ್ಮ ಡ್ರಿಪ್ ಸಿಸ್ಟಮ್ನ ಲೈಫ್ ಜಾಸ್ತಿ ಆಗ್ತಾ ಹೋಗ್ತದೆ, ಅದನ್ನು ನಿರ್ವಹಣೆ ಮಾಡೋದು ಈಸಿ ಆಗ್ತದೆ. ಇನ್ನೊಂದು ವಿಚಾರ ನಾಗೇಶ್ವರೇ, ಈಗ ಮಣ್ಣಿನ ಒಂದು ಫಲವತ್ತತೆಯನ್ನು ತಿಳ್ಕೊಂಡು ಅಥವಾ ಮಣ್ಣಿನಲ್ಲಿ ಎಷ್ಟರ ಮಟ್ಟಿಗೆ ರಸಸಾರ ಇದೆ, ಮಣ್ಣಿನ ಒಂದು NPK ಮಟ್ಟ ಎಷ್ಟಿದೆ, ಇದನ್ನು ತಿಳ್ಕೊಂಡು ನಾವು ಪೋಷಕಾಂಶವನ್ನು ಕೊಡಬೇಕು ಅನ್ನುವಂಥದ್ದು, ಈ ಬಗ್ಗೆ ಹೇಳಿ. ಖಂಡಿತ. ನಮ್ಮ ಟ್ರೆಡಿಷನಲ್ ಸಿಸ್ಟಮ್ ಏನಿತ್ತು, ಒಂದು ಹಟ್ಟಿ ಗೊಬ್ಬರ, ಕಾಡಿಂದ ಸೊಪ್ಪು ತಂದು ಹಾಕೋದು ಅಥವಾ ಅಲ್ಲಿದ್ದು ಸ್ವಲ್ಪ ಮಣ್ಣನ್ನು ಹಾಕೋದು, ಕೆಂಪು ಮಣ್ಣನ್ನು ಹಾಕೋದು, ಅದು ಖಂಡಿತ ಉತ್ತಮವಾದ ಒಂದು ಪ್ರಯೋಗವೇ. ಅದು ಸಾವಯವ ರೀತಿಯೂ ಹೌದು, ಗಿಡಕ್ಕೆ ಏನು ಬೇಕೋ ಅದು ಅದರಲ್ಲಿ ಸಿಗ್ತಾ ಇತ್ತು. ಈಗ ಏನಾಗಿದೆ, ಕಾಡು ಕಮ್ಮಿಯಾಗಿದೆ, ನಿಮಗೆ ಸೊಪ್ಪು ಸಿಗ್ತಾ ಇಲ್ಲ. ಸೊಪ್ಪು ಸಿಕ್ಕಿದರೆ ಅದನ್ನು ಲೇಬರ್ ತುಂಬ ಕಾಸ್ಟ್ ಜಾಸ್ತಿ ಇದೆ. ಅದನ್ನು ಹಾಕಿದರೆ ಒಂದು ಕಟ್ಟ ಸೊಪ್ಪು ತಂದು ಒಂದು ಅಡಿಕೆ ಮರದ ಬುಡಕ್ಕೆ, ಒಂದು ಅಡಿಕೆ ಮರದಕ್ಕೆ ಹಾಕಬೇಕಾದ್ರೆ ನಿಮಗೆ 70 ರಿಂದ 100 ರೂಪಾಯಿ ಖರ್ಚು ಬರ್ತದೆ. ಅದು ಖಂಡಿತ ಲಾಭದಾಯಕ ಅಲ್ಲ ಅಂತ ಹೇಳ್ಬೋದು. ಹಾಗೆ ಹಟ್ಟಿ ಗೊಬ್ಬರ ಈಗ ಅಗೈನ್ ಅದು ಟ್ರೆಡಿಷನಲ್ ಸಿಸ್ಟಮ್ ಇಲ್ಲ, ಅದಕ್ಕೂ ಹಟ್ಟಿ ಗೊಬ್ಬರಕ್ಕೆ ನಿಮಗೆ
ಸೊಪ್ಪು ಬೇಕು, ಸೊಪ್ಪು ತರಬೇಕು. ಅದು ಅಗೇನ್ ಕಾಸ್ಟ್ ರಿಲೇಟೆಡ್ ಆಗಿರೋದ್ರಿಂದ ಅದು ಕೂಡ ನಿಮಗೆ ಕಾಸ್ಟ್ ಶೂಟಪ್ ಆಗ್ಬೋದು. ಈಗ ನೀವು ಏನು ಹೇಳ್ತೀರಾ, ಇಸ್ರೇಲ್ ಟೆಕ್ನಾಲಜಿ ಅಂತೆಲ್ಲ ನಾವು ಮಾತಾಡ್ತಾ ಇರ್ತೇವೆ. ಇಸ್ರೇಲ್ ಟೆಕ್ನಾಲಜಿ ಅಂತ ಅಂದರೆ ಅದರ ಬಗ್ಗೆ ಫುಲ್ ವಿಶ್ಲೇಷಣೆ ಕೊಡ್ತಾ ಇಲ್ಲ. ಬಟ್ ಇಸ್ರೇಲ್ ಅವ್ರೇನು ಮಾಡ್ತಾ ಇದ್ದಾರೆ, ಒಂದು ಗಿಡಕ್ಕೆ ಏನು ಬೇಕು ಅಂತ ಹೇಳುವಂಥದ್ದು ತಿಳ್ಕೊಂಡು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ಎಷ್ಟು ಬೇಕಾಗ್ತದೆ ಅಂತ ಸ್ಟಡಿ ಮಾಡಿ ಅದಕ್ಕೆ ಬೇಕಾದಷ್ಟನ್ನು ನೀವು ಇದರಲ್ಲಿ ಕೊಡಬೇಕಾಗ್ತದೆ. ನಿಮಗೆ ಗೊತ್ತಿರಬೇಕಾಗ್ತದೆ ನಾನು ಏನು ಕೊಡಬೇಕು ಗಿಡಗಳಿಗೆ, ಎಷ್ಟು ಕೊಡಬೇಕು, ಏನು ಮಾಡಬೇಕು, ಗಿಡಗಳಿಗೆ ಎಷ್ಟು ಬೇಕು ನಮಗೆ ಗೊತ್ತಿರೋದಿಲ್ಲ. ನಮಗೀಗ ಕೆಲವೊಮ್ಮೆ ನಮಗೆ ರೋಗ ಬಂದಿರಬೇಕಾದ್ರೆ ನಮ್ಮ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ. ನಮ್ಮ ರಕ್ತದಲ್ಲಿ ಏನು ಅಂಶ ಇದೆ ಏನು ಅಂಶ ಇಲ್ಲ ಅಂತ ನೋಡಿಕೊಂಡು ಅದರಲ್ಲಿ ಹೇಳ್ತಾರೆ ಡಾಕ್ಟರ್ಗಳು, ನೀವು ಇದನ್ನು ತಗೊಳ್ಳಿ, ನಿಮಗೆ ಈ ಥರ ಜ್ವರ ಬಂದರೆ ಈ ಥರ ಬ್ಯಾಕ್ಟೀರಿಯಾಸ್ ಇದೆ, ಈ ಥರ ತೊಂದರೆಗಳಿದೆ, ಅದಕ್ಕೆ ಬೇಕಾದಾಗ ನೀವು ಇದು ತೊಗೋಬೋದು. ಹಾಗೆಯೇ ಮಣ್ಣು ಕೂಡ. ಈಗ ನಾವು ಸುಮ್ಮನೆ ಒಂದು ಗಿಡ ನಟ್ಟರೆ ಅದಕ್ಕೆ ನಮ್ಮ ಟ್ರೆಡಿಷನಲ್ ಸಿಸ್ಟಮಲ್ಲಿ ನಮಗೆ ಗೊತ್ತಿಲ್ಲದೆಯೋ ನಮಗೆ ಅದಕ್ಕೆ ಬೇಕಾದ ಪೋಷಕಾಂಶಗಳೆಲ್ಲ ನಾವು ಕೊಡ್ತಾ ಇದ್ದೆವು. ಬೇಕಾದನ್ನು ತೊಗೊಳ್ತಾ ಇತ್ತು, ಬೇಡದೇ ಇರೋದನ್ನು ಅಲ್ಲೇ ಬಿಡ್ತಾ ಇತ್ತದು. ಅದು ಏನು ತೊಂದರೆ ಇಲ್ಲ, ಯಾಕಂದರೆ ಅದು ಸಂಪೂರ್ಣ ಸಾವಯವ ಮತ್ತು ನ್ಯಾಚುರಲ್ ಆಗಿತ್ತು. ಅದರಲ್ಲಿ ನೀವೇನು ಹೇಳ್ತೀರಾ, ಟ್ರೈಕೋಡರ್ಮ, PSBs ಅದೆಲ್ಲ ಅದರಲ್ಲೇ ಇತ್ತು. ಅದು ಎಷ್ಟು ಕೆಲಸ ಮಾಡ್ತೀವಿ ಅದಕ್ಕೆ ಬೇಕಾದ ಕೆಲಸಗಳು ಅದು ಮಾಡ್ತಾ ಇತ್ತು. ಈಗ ನಾವು ಯಾವಾಗ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ದೇವೆ, ನಾವು ಅನ್ಕಂಟ್ರೋಲ್ಡ್ ಆಗಿ ನಮಗೆ ಇವತ್ತು ಇಷ್ಟು ಬೆಳೆ ಬಂತು, ಇಷ್ಟು ಅಡಿಕೆ ರೇಟ್ ಇದೆ, ಇವತ್ತೊಂದು ಅರ್ಧ ಕೆಜಿ ಹಾಕೋಣ, ನಾಳೆ ಬರುವ ವರ್ಷ ಒಂದು ಕೆಜಿ ಹಾಕೋಣ, ಬರುವ ವರ್ಷ ಮುಂದಿನ 2 ಕೆಜಿ ಹಾಕೋಣ ಅಂತೇಳಿ ಅಂಥ ಸಿಸ್ಟಮನ್ನು ಮಾಡಿರೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆಯಲ್ಲೂ ಕೂಡ ತುಂಬ ಬದಲಾವಣೆಯಾಗಿದೆ. ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನು ಹೇಳ್ತೇವೆ, ಕೋಟ್ಯಾಂತರ ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆ. 1 ಗ್ರಾಮಲ್ಲಿ ಕೋಟ್ಯಾಂತರ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅದೆಲ್ಲ ಸತ್ತು ಹೋಗಿರ್ತವೆ ನಮ್ಮ ಕೆಮಿಕಲ್ ಬಳಕೆಯಿಂದಾಗಿ. ನಮಗೆ ಮಣ್ಣಿನಲ್ಲಿ ಏನು ಇದೆ ಏನು ಇಲ್ಲ ಅಂತ ಹೇಳುವಂಥ ನಮಗೆ ಗೊತ್ತೇ ಇರೋದಿಲ್ಲ. ನಾವು ಅದನ್ನು ಅರಿತುಕೊಂಡು ಮಣ್ಣು ಪರೀಕ್ಷೆ ಮಾಡಿ ಎಷ್ಟು ಬೇಕೋ ಅಷ್ಟೇ ಕೊಟ್ಟರೆ ನಮ್ಮ ಮಣ್ಣಿನಲ್ಲಿರುವ ಸತ್ವವನ್ನು ನಾವು ಉಳಿಸ್ಕೊಳ್ಬೋದು. ಏನಾಗಿದೆ, NPK ಕೊಡ್ತೇನೆ ಅಂತ ಹೇಳಿದ್ರೆ ಕೆಲವರು ಹೇಳ್ತಾರೆ 19 ಕೊಡಿ ಅಂತ ಹೇಳಿದ್ರೆ 19, 40 ಏನೇನೋ ಹೇಳ್ತಾರೆ. ಬಟ್ ಎಷ್ಟು ಇದೆ ಎಷ್ಟು ಇಲ್ಲ ನಮಗೆ ಗೊತ್ತಿರೋದಿಲ್ಲ. ಅವನ ಪಕ್ಕದ ತೋಟದಲ್ಲಿ ಅವನಿಗೆ ಒಳ್ಳೆ ಬೆಳೆ ಬಂದಿದೆ, ಅವನು 19 ಕೊಟ್ಟ, ನಾನು 19 ಕೊಡ್ತೀನಿ. ಖಂಡಿತ ತಪ್ಪು. ನಿಮ್ಮ ಮಣ್ಣು ಏನು ಅಂತ ಗೊತ್ತಿಲ್ಲ, ನಿಮಗೆ ಯಾವುದರ ಜ್ವರ ಅಂತ ಗೊತ್ತಿಲ್ಲ. ನಿಮಗೆ ಯಾವುದರ ಜ್ವರ ಅಂತ ಗೊತ್ತಿಲ್ಲದೆ ಪಕ್ಕದವನ ಜ್ವರಕ್ಕೆ ಟ್ಯಾಬ್ಲೆಟ್ ತೊಗೊಂಡಿದ್ದಾನೆ ಅವನು, ಅದಕ್ಕೆ ಅವನಿಗೆ ಯಾಕೆ ಟ್ಯಾಬ್ಲೆಟ್ ಕಮ್ಮಿ ಆಯಿತು, ಅದೇ ಟ್ಯಾಬ್ಲೆಟ್ ನಾನು ತೊಗೊಂಡ್ರೆ ನಾನು ಹುಷಾರಾಗಿಬಿಡ್ತೀನಿ ಅಂತ ತೊಗೊಂಡ್ರೆ ಅದು ಖಂಡಿತ ತಪ್ಪು. ನಮ್ಮ ಮಣ್ಣನ್ನು ನಮ್ಮ ನೆಲವನ್ನು ನಾವೇ ಅರಿತುಕೊಂಡು ಮಾಡಿದರೆ ಮಾತ್ರ ಸೂಕ್ತವಾದ ಪದ್ಧತಿಯಿಂದ ಅಂತ ನಾನು ತಿಳ್ಕೊಂಡಿದ್ದೇನೆ. ನೋಡಿ, ಗದ್ದೆ ಮಣ್ಣಿನಲ್ಲಿರ್ಬೋದು, ಗುಡ್ಡೆ ಮಣ್ಣಿನಲ್ಲಿರ್ಬೋದು, ಕೆಂಪು ಮಣ್ಣಿನಲ್ಲಿರ್ಬೋದು, ಒಂದೊಂದು ಮಣ್ಣಿನಲ್ಲಿ ಒಂದೊಂದು ಥರ ಮೈಕ್ರೋನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಇರ್ತದೆ. ಅದನ್ನು ಅರಿತುಕೊಂಡು ಅದಕ್ಕೆ ಬೇಕಾದಷ್ಟು ಹಾಕಿದರೆ ಮಾತ್ರ ನಿಮಗೆ ಅತಿ ಕಡಿಮೆ ವೆಚ್ಚದಲ್ಲಿ ಅತಿ ಉತ್ತಮ ಬೆಳೆ ಬೆಳೆದು ಒಳ್ಳೆ ಲಾಭದಾಯಕ ಬೆಳೆಯುವುದು ಅಂತ ಹೇಳುವಂಥ ನನ್ನ ಅನಿಸಿಕೆ. ಈಗ ಬಹುಬೆಳೆ ಪದ್ಧತಿಯನ್ನು ಅಳವಡಿಸಿಕೊಂಡಿರುವಂತಹ ಒಂದು ಜಮೀನಿನಲ್ಲಿ ಈ ಮಣ್ಣು ಪರೀಕ್ಷೆಯನ್ನು ಎಷ್ಟು ವರ್ಷಕ್ಕೊಂದ್ಸರಿ ಮಾಡಬೇಕು, ಸಂಕ್ಷಿಪ್ತವಾಗಿ ಅದನ್ನು ಮಾಡುವಂಥ ವಿಧಾನದ ಬಗ್ಗೆ ಹೇಳಿ. ಮಣ್ಣು ಪರೀಕ್ಷೆ ಈಗ ಮೊದಲೆಲ್ಲ ಏನು ಮಾಡ್ತಾಯಿದ್ರು ಅಂತಂದರೆ, ಮಣ್ಣು ಪರೀಕ್ಷೆ ಯಾವಾಗಲೂ ಒಮ್ಮೆ ಮಾಡ್ತಾಯಿದ್ರು. ಅದರದ್ದೇ ಒಂದು ಕಾಪಿ ಜೆರಾಕ್ಸ್ ಇಟ್ಕೊಂಡು ನಾವು ಅದಕ್ಕೆ ಬೇಕಾದ ಗೊಬ್ಬರ. ಖಂಡಿತ ಅಲ್ಲ. ಯಾಕಂದರೆ ಮಣ್ಣಿನ ಬದಲಾವಣೆಗಳು 2-3 ವರ್ಷಕ್ಕೊಮ್ಮೆ ಖಂಡಿತ ಮಣ್ಣು ಬದಲಾಗ್ತಾ ಇರ್ತವೆ. ಈಗಿನ ವಾತಾವರಣದ ಏರುಪೇರಿಂದ ಖಂಡಿತ ಇನ್ನೂ 1 ವರ್ಷಕ್ಕೊಮ್ಮೆನೂ ಮಣ್ಣು ಬದಲಾವಣೆಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ನೀವು ಕೊಡುವ ಪೋಷಕಾಂಶಗಳಾಗಿರ್ಬೋದು, ಮೈಕ್ರೋನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಆಗಿರೋ NPKಗಳಾಗಿರ್ಬೋದು, ಅದರಿಂದ ಮಣ್ಣಿನ ಬದಲಾವಣೆಗಳು ಮತ್ತು ಖಂಡಿತ ಆಗಿಯೇ ಆಗ್ತದೆ. ಯಾಕಂದರೆ ನಿಮ್ಮ ನೀವು ಕೆಮಿಕಲ್ ಏನು ಫರ್ಟಿಲೈಸರ್ ಯೂಸ್ ಮಾಡ್ತೀರಿ ಅಷ್ಟೊತ್ತಿಗೆ ನಿಮ್ಮಲ್ಲಿರುವ ಮೈಕ್ರೋ ಆರ್ಗ್ಯಾನಿಸಮ್ನ ಆ್ಯಕ್ಟಿವಿಟಿಗಳಿಗೆ ಬದಲಾವಣೆ ಆಗ್ತಾ ಇರ್ತದೆ. ಅಂಥ ಸಮಯದಲ್ಲಿ ನೀವು ಅಟ್ಲೀಸ್ಟ್ ಒಂದು 2-3 ವರ್ಷಕ್ಕೆ ಒಮ್ಮೆ ಆದರೂ ನಿಮ್ಮ ಮಣ್ಣನ್ನು ನೀವು ಟೆಸ್ಟ್ ಮಾಡೋದು ಅತ್ಯುತ್ತಮ. ಈಗ ಮೊದಲೆಲ್ಲ ನಾವು ಹೇಳ್ತಿದ್ದೆವು ಡಾಕ್ಟರ್ ಟೆಸ್ಟಿಂಗ್, ಅದು ಇಲ್ಲವೇ ಇಲ್ಲ. ಈಗ ಪ್ರತಿ ವರ್ಷ ಬಾಡಿ ಚೆಕಪ್ಪು, 6 ತಿಂಗಳಿಗೊಮ್ಮೆ ಬೇರೆ ಏನೋ ಚೆಕಪ್ಪು, 15 ದಿವಸಕ್ಕೊಮ್ಮೆ BP ಚೆಕಪ್ಪು, ವಾರಕ್ಕೊಮ್ಮೆ ಶುಗರ್ ಟೆಸ್ಟು. ಈಗ ಯಾಕೆ ಬರ್ತಾ ಉಂಟು? ಯಾಕಂದರೆ ಇದೆಲ್ಲ ಬದಲಾವಣೆ. ನಮ್ಮನ್ನು ನಾವು ಆರೋಗ್ಯವಾಗಿ ಇಟ್ಟುಕೊಳ್ಳಿಕ್ಕೆ ಬೇಕಾಗಿ ಈ ಥರ ಎಲ್ಲ ಬದಲಾವಣೆಗಳು, ಈ ಥರ ಚೆಕಪ್ಗಳೆಲ್ಲ ಮಾಡ್ತಾ ಇರ್ತೇವೆ. ಖಂಡಿತ ಮಣ್ಣು ಅಂದರೆ ಅದು ಜೀವ, ನಮ್ಮದು ಜೀವ. ನಾವು ಮಣ್ಣನ್ನು ಬರೀ ಮಣ್ಣು ಅಂತ ಹೇಳ್ತಾ ಇಲ್ಲ, ಜೀವರಾಶಿ ಅಂತ ಹೇಳ್ತೇವೆ. ಹಾಗಾಗಿರೋದ್ರಿಂದ ಅದರ ಪರೀಕ್ಷೆ ಮಾಡಿ ಅದಕ್ಕೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಅದಕ್ಕೆ ಬೇಕಾದಂತಹ ನೀವು ಏನು ಮ್ಯಾಕ್ರೋನ್ಯೂಟ್ರಿಯೆಂಟ್ಸು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಖಂಡಿತ ಈಗ ನಮಗೆ ಸದ್ಯಕ್ಕೆ ಗೊತ್ತಿರುವಂಥದ್ದು ಇಷ್ಟೇ, ಮ್ಯಾಕ್ರೋನ್ಯೂಟ್ರಿಯೆಂಟ್ಸು, ಮೈಕ್ರೋನ್ಯೂಟ್ರಿಯೆಂಟ್ಸ್. ಇನ್ನು ಇದರ ಮುಂದಿನದ್ದು ಏನು ಅಂತ ಹೇಳುವಂಥದ್ದು ನಮಗೆ ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೋದು, ಏನೆಲ್ಲ ಕೊಡಬೇಕು ಏನೆಲ್ಲ ಕೊಡಬಾರ್ದು ಅಂತ. ಅದನ್ನು ಅರಿತುಕೊಳ್ಬೇಕಾದ್ರೆ ಖಂಡಿತ 2 ವರ್ಷಕ್ಕೆ ಅಥವಾ 3 ವರ್ಷಕ್ಕೊಮ್ಮೆ ನೀವು ಮಣ್ಣು ಪರೀಕ್ಷೆ ಮಾಡೋದು ಖಂಡಿತ ಉತ್ತಮ. ಮಣ್ಣಿನ ಫಲವತ್ತತೆಯ ಬಗ್ಗೆ ಯೋಚನೆ ಮಾಡುವಾಗ ಹೇಳುವಂತಹದ್ದು CN ರೇಷಿಯೋ ಅಥವಾ ಸಾವಯವ ಇಂಗಾಲ ಮತ್ತು ನೈಟ್ರೋಜನ್, ಇದರ ಒಂದು ರೇಷಿಯೋದ ಬಗ್ಗೆ ಮಾತನಾಡ್ತೀವಿ.
ಇದು ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಕಡಿಮೆ ಆಗಿದೆ ಅನ್ನುವಂಥ ಒಂದು ವಿಚಾರವೂ ಕೂಡ ಪ್ರಸ್ತಾಪ ಆಗ್ತದೆ. ಈ ಬಗ್ಗೆ ಖಂಡಿತ. ಈಗ ನಾವು ಕೆಲವೊಂದು ಸಾಯಿಲ್ ಟೆಸ್ಟ್ ರಿಪೋರ್ಟ್ಗಳು ನೋಡಬೇಕಾದ್ರೆ CN ರೇಷಿಯೋ ತುಂಬ ಕಮ್ಮಿ ಇದೆ, ಬೇಕಾದಷ್ಟು ಇಲ್ಲ, ತುಂಬ ಕಮ್ಮಿನೂ ಆಗಿಲ್ಲ ನಮ್ಮ ದಕ್ಷಿಣ ಕನ್ನಡದಲ್ಲಿ. ಮತ್ತು ಇವನ್ ನೈಟ್ರೋಜನ್ ನಾವು ಹೇಳ್ತೇವೆ, ದಕ್ಷಿಣ ಕನ್ನಡದಲ್ಲಿ ತುಂಬ ನೈಟ್ರೋಜನ್ ಇರುವಂಥ ಜಾಗ ಅಂತೆಲ್ಲ ಹೇಳ್ತೇವೆ. ಅದು ಖಂಡಿತ ಅಲ್ಲ. ನಮ್ಮ ಈ ಎಕ್ಸ್ಪೀರಿಯನ್ಸಲ್ಲಿ ನಮ್ಮ ಸಾಯಿಲ್ ಟೆಸ್ಟಿಂಗ್ ರಿಪೋರ್ಟ್ಗಳೆಲ್ಲ ನೋಡಬೇಕಾದ್ರೆ CN ರೇಷಿಯೋನು ಕಮ್ಮಿ ಇದೆ, ಇದು ಕಮ್ಮಿ ಇದೆ, ಯಾವುದು ನೈಟ್ರೋಜನ್ನು ಕಮ್ಮಿ ಇದೆ. ನನ್ನ ಏನೋ ಒಂದು ಅನಿಸಿಕೆ, ನಾವು ಕೆಲವೊಂದು ಕಳೆ ಅಂತೇಳಿ ನಾವು ಅದನ್ನು ಸುಮ್ಮನೆ ಬಿಸಾಡುವ ಬದಲು ಕಳೆ ಅಲ್ಲ ಅಂತ ಹೇಳಿ ಅದನ್ನೇ ನಾವು ಮಣ್ಣಿಗೆ ಬಳಕೆ ಮಾಡಿದರೆ ನಮ್ಮ ಈ ಎರಡು ತೊಂದರೆಗಳು ಭಾರಿ ಕಮ್ಮಿ ಆಗ್ಬೋದು ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಅದು ಯಾಕಂದರೆ ರಿಸರ್ಚರ್ಸ್ ಹೇಳಬೇಕಷ್ಟೇ. ನಾನು ಅದಷ್ಟೊಂದು ದೊಡ್ಡ ಎಕ್ಸ್ಪರ್ಟ್ ಅಲ್ಲದೆ ಇರೋದ್ರಿಂದ ಅದರ ಬಗ್ಗೆ ಅವರಿಂದ ಏನಾದರೂ ಅಭಿಪ್ರಾಯ ತಗೊಂಡ್ರೆ ತುಂಬ ಉತ್ತಮ. ಬಟ್ ಅದನ್ನು ಉತ್ತಮಗೊಳಿಸಬೇಕಾದ್ರೆ ನಮ್ಮ ಮೊದಲಿನ ಸುಡು ಮಣ್ಣು ಅಂತ ಮಾಡ್ತಿದ್ರು, ಬೂದಿ ಅಲ್ಲ ಅದು. ನಾವೇನು ಮಾಡ್ತೇವೆ, ಎಲ್ಲ ಸುಟ್ಟು ಹಾಕಿ ಬೂದಿ ಮಾಡಿ ಗಿಡಕ್ಕೆ ಹಾಕ್ತೇವೆ. ಅದಕ್ಕಿಂತಲೂ ಕಂಟ್ರೋಲ್ಡ್ ಇದರಲ್ಲಿ ನೀವು ಅದನ್ನು ಸುಡುವಂಥದ್ದು. ಅದಕ್ಕೆ ನಾವು ಮಸಿ ಮಾಡೋ ವಿಧಾನ, ಮಸಿ ಅಂತ ಹೇಳಿದರೆ ಇನ್ನೊಂದು ಹೇಳ್ತಾರೆ ಅದಕ್ಕೆ, ಇಂಗಾಲ, ಚಾರ್ಕೋಲ್. ಎಕ್ಸಾಕ್ಟ್ಲಿ. ಈ ಚಾರ್ಕೋಲನ್ನು ನಾವೇ ಮಾಡಿಕೊಂಡು ಬಳಕೆ ಮಾಡೋದ್ರಿಂದ ಅದಕ್ಕೆ ಬೇಕಾದ ಟೆಕ್ನಿಕ್ಸ್ ಇದೆ. ನೀವು ಈಗ ಯೂಟ್ಯೂಬ್ಗಳಲ್ಲಿ ನೋಡಿದರೆ ನಿಮಗೆ ಬೇಕಾದಷ್ಟು ಟೆಕ್ನಿಕ್ಗಳಿದೆ. ಒಂದು ಕಟ್ಟಿಗೆಯನ್ನು ಕಟ್ಟಿ ಒಂದು 2 ಡ್ರಮ್ಗಳಲ್ಲಿ ಕಂಟ್ರೋಲ್ಡ್ ಇದರಲ್ಲಿ ವೆದರಲ್ಲಿ ನೀವು ಅದನ್ನು ಬೆಳೆಸಿದರೆ ನೀವು ಚಾರ್ಕೋಲ್ ನಿಮಗೆ ನೀವೇ ಮನೆಯಲ್ಲಿ ಮಾಡ್ಬೋದು. ಅಥವಾ ನಮ್ಮ ಟ್ರೆಡಿಷನಲ್ ಪದ್ಧತಿಯಲ್ಲಿ ಸುಡು ಮಣ್ಣು ಅಂದರೆ ಸ್ವಲ್ಪ ಈ ವೇಸ್ಟ್ಗಳನ್ನೆಲ್ಲ ಹಾಕಿ, ಸ್ವಲ್ಪ ಕಟ್ಟಿಗೆ ಅದನ್ನೆಲ್ಲ ಹಾಕಿ, ವೇಸ್ಟ್ಗಳನ್ನೆಲ್ಲ ಹಾಕಿ ಅದಕ್ಕೆ ಮಣ್ಣನ್ನು ಮುಚ್ಚಿ ಕಂಟ್ರೋಲಲ್ಲಿ ನಿಮ್ಮ ಚಾರ್ಕೋಲು ಮತ್ತು ಇದೆಲ್ಲ ಇದಾಗ್ತದೆ. ಅದನ್ನೆಲ್ಲ ನೀವು ವಾಪಸ್ ಭೂಮಿಗೆ ಕೊಡೋದ್ರಿಂದ ನಿಮ್ಮ CN ರೇಷಿಯೋ, ನೈಟ್ರೋಜನ್ನು ಅದೆಲ್ಲ ಬೆಟರ್ ಆಗ್ಬೋದು ನನ್ನ ಅನಿಸಿಕೆ. ಕೊನೆಯ ಹಾಗೂ ಪ್ರಮುಖ ಪ್ರಶ್ನೆ ಅಂತಂದರೆ, ಪ್ಲಾಂಟ್ ಡಾಕ್ಟರ್ನ ಅವಶ್ಯಕತೆ ಕೃಷಿಗೆ ಎಷ್ಟರ ಮಟ್ಟಿಗೆ ಇದೆ ಅಂತ? ಖಂಡಿತ ಪ್ಲಾಂಟ್ ಡಾಕ್ಟರ್ ಈಗಿನ ನೀಡ್. ಯಾಕೆಂದರೆ ಹೇಗೆ ನಾನು ಮೊದಲಿಂದ ಮಾತಾಡಿಕೊಂಡು ಬಂದ ಹಾಗೆ, ಮೊದಲಿಗೆ ಶುರು ಆಗಬೇಕಾದ್ರೆ ಹೇಳಿದೆ, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್, ನೀರು, ಅದರ ಅಗತ್ಯತೆ ಮತ್ತು ಅದರ ಬಳಕೆ ಎಷ್ಟು ಬೇಕು ಅಂತ ಹೇಳೋದು ನಮಗೆ ಗೊತ್ತಿರೋದಿಲ್ಲ. ಸಾಮಾನ್ಯ ರೈತನಿಗೆ ಕೊಡೋದು ಗೊತ್ತಿರೋದು ತುಂಬ ಕಷ್ಟ ಇದೆ. ಈಗ ನಾವು ಮಣ್ಣು ಟೆಸ್ಟ್ ಮಾಡ್ತೇವೆ, ಮಣ್ಣು ಟೆಸ್ಟ್ ಮಾಡಿ ಈಗ ಅಗೇನ್ ನಾನು ಹೇಳಿದಾಗ ಲ್ಯಾಬ್ ಟೆಸ್ಟ್ ಮಾಡಿರ್ತೇವೆ, ನಾವು ಬ್ಲಡ್ ಟೆಸ್ಟ್ ಮಾಡ್ತೇವೆ, ನಮಗೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿರೋದಿಲ್ಲ. ಖಂಡಿತ ಮಣ್ಣಿನ ಡಾಕ್ಟ್ರು ತುಂಬ ಅಗತ್ಯ ಇದೆ. ನಮಗೆ ಗೊತ್ತೇ ಇರೋದಿಲ್ಲ. ನಾವು ಪಕ್ಕದ ಮನೆಯವನನ್ನು ಅಕ್ಕಪಕ್ಕದನ್ನು ನೋಡಿಕೊಂಡು ನಾವು ಏನು ಗೊಬ್ಬರಗಳನ್ನು ನ್ಯೂಟ್ರಿಯೆಂಟ್ಸನ್ನು ನಾವು ಅಪ್ಲೈ ಮಾಡಲಿಕ್ಕೆ ನೋಡ್ತೇವೆ. ಖಂಡಿತ ತಪ್ಪು. ನಿಮ್ಮ ಮಣ್ಣನ್ನು ಪರೀಕ್ಷೆ ಮಾಡಿ ನಿಮ್ಮ ಮಣ್ಣಿನಲ್ಲಿ ಏನು ಅಗತ್ಯ ಇದೆ ಅಂತ ನೋಡಿಕೊಂಡು ನಿಮ್ಮ ಮಣ್ಣಿಗೆ ಬೇಕಾದನ್ನು ನೀವು ಕೊಡಬೇಕಾದ್ರೆ ನಿಮಗೆ ಖಂಡಿತ ಡಾಕ್ಟರ್ನ ಅವಶ್ಯಕತೆ ಇದೆ. ಪ್ಲ್ಯಾಂಟ್ ಡಾಕ್ಟರ್ ಅಥವಾ ಕೃಷಿ ಡಾಕ್ಟರ್ ಅಂತ ಹೇಳುವಂಥದ್ದು ತುಂಬ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ಯೋಚನೆಗಳು ಮಾಡಬೇಕಾಗಿದೆ. ನಾವು ಸುಮ್ಮನೆ ನಮ್ಮ ಟ್ರೆಡಿಷನಲ್ ಮೆಥಡ್ಗಳನ್ನು, ಖಂಡಿತ ಟ್ರೆಡಿಷನಲ್ ಮೆಥಡ್ ತಪ್ಪು ಅಂತ ಹೇಳ್ತಾ ಇಲ್ಲ, ಅದು ಖಂಡಿತ ಅದರ ಹಾಗೆ ಇದ್ದಿದ್ರೆ ಒಳ್ಳೆಯದಿತ್ತು. ಬಟ್ ಇದು ಹಾಗೆ ಇಲ್ಲ, ಬದಲಾವಣೆ ತುಂಬ ಆಗಿರೋದ್ರಿಂದ ಸಾಕಷ್ಟು ಮುಂದೆ ಬಂದಿದ್ದೀವಿ. ನಮಗೆ ಗಿಡಗಳಿಗೆ ಏನು ಬೇಕು ಅಂತ ಹೇಳುವಂಥದ್ದು, ಏನು ಬೇಡ ಅಂತ ಹೇಳುವಂಥ ನಮಗೆ ಗೊತ್ತಿಲ್ಲ. ಹಾಗೆ ಇರೋದ್ರಿಂದ ನೀವು ಪ್ಲ್ಯಾಂಟ್ ಡಾಕ್ಟ್ರನ್ನೇ ಕನ್ಸಲ್ಟ್ ಮಾಡಿ, ಕೃಷಿ ಡಾಕ್ಟ್ರನ್ನೇ ಕನ್ಸಲ್ಟ್ ಮಾಡಿ ಮಾಡೋದ್ರಿಂದ ನಿಮ್ಮ ಬೆಳೆ ಉತ್ತಮವಾಗಿ ಬೆಳೆದು ಲಾಭದಾಯಕ ಆಗ್ಬೋದು ಅಂತ ಹೇಳುವಂಥ ನನ್ನ ಅನಿಸಿಕೆ. ಯಾಕಂದರೆ ಒಂದು ಎಲೆಯನ್ನು ನೋಡಬೇಕಾದ್ರೆ ಅವರು ಹೇಳ್ತಾ ಇದ್ದಾರೆ ಏನು ಕಮ್ಮಿ ಉಂಟು, ಜಿಂಕ್ ಕಮ್ಮಿ ಉಂಟು, ಬೋರಾನ್ ಕಮ್ಮಿ ಉಂಟು, ಮೆಗ್ನೀಷಿಯಂ ಕಮ್ಮಿ ಉಂಟು. ಆದರೆ ನಮಗೆ ಗೊತ್ತಾಗಿರೋದು, ನಾವು ಹೇಳ್ತೇವೆ ಗಿಡ ಕೆಂಪಾಗಿದೆ ಅಂತ. ಗಿಡ ಕೆಂಪು ಯಾಕೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಿಲ್ಲ. ನಾವು ಗಿಡ ಹಳದಿಯಾಗಿದೆ ಅಂತ ಹೇಳ್ತೇವೆ, ಚೆನ್ನಾಗಿ ನೀರು ಬಿಡ್ತೇವೆ, ಗಿಡ ಹಾಗೇ ಇರ್ತದೆ, ಹಳದಿಯಾಗೇ ಇರ್ತದೆ. ಅದರ ಕಾರಣ ನಮಗೆ ಗೊತ್ತಿಲ್ಲ. ಕೆಳಗಡೆ ಬೇರು ಹುಳ ಇರ್ಬೋದು ಅಥವಾ ಬೇರೆ ಏನೋ ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಕೊರತೆ ಇರ್ಬೋದು. ಅದು ಖಂಡಿತ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಎಕ್ಸ್ಪರ್ಟ್ಗಳು ಬೇಕೇ ಬೇಕು, ಎಕ್ಸ್ಪರ್ಟೀಸ್ ಬೇಕೇ ಬೇಕು. ಹಾಗಾಗಿರೋದ್ರಿಂದ ಪ್ಲ್ಯಾಂಟ್ ಡಾಕ್ಟರ್ ಅಥವಾ ಕೃಷಿ ಡಾಕ್ಟರ್ ಈಸ್ ನೆಸಸರಿ ಅಂತ ಹೇಳ್ತಾ ಇದ್ದೀನಿ. ಬಹಳ ಸಂತೋಷ ನಾಗೇಶ್ ಅವರೇ. ಪ್ರತಿ ಹನಿಯಲ್ಲೂ ಕೂಡ, ಹನಿ ನೀರಿನಿಂದಲೂ ಕೂಡ ಹೆಚ್ಚಿನ ಒಂದು ಕೃಷಿ ಉತ್ಪನ್ನವನ್ನು ಪಡಿಬೇಕು. ಜೊತೆಗೆ ನೀರಾವರಿ ವ್ಯವಸ್ಥೆಯಲ್ಲಿ ಕೂಡ ಒಂದು ಸಾಕಷ್ಟು ಸುಧಾರಣೆ ಆಗಬೇಕು. ಹನಿ ನೀರಾವರಿ ವ್ಯವಸ್ಥೆ ಆಗ್ಬೋದು, ಅಥವಾ ಮಣ್ಣು ಪರೀಕ್ಷೆಯ ಮೂಲಕ ಮಣ್ಣಿನ ಆರೋಗ್ಯವನ್ನು ತಿಳ್ಕೊಂಡು ಉತ್ಪಾದನೆಯನ್ನು ಜಾಸ್ತಿ ಮಾಡುವುದು ಹೇಗೆ ಎನ್ನುವ ವಿಚಾರದ ಬಗ್ಗೆಯೂ ಕೂಡ ಸಾಕಷ್ಟು ವಿವರವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು.